ಇವತ್ತು ಹೆಂಗಾರು ಮಾಡಿ ಮಾವಿನಕಾಯಿನ ಕಿತ್ಕೊಳ್ಳೇಬೇಕು. ಅಯ್ಯೋ ಸಿಗ್ತಾನೆ ಅಲ್ವದ. ಹೇಯ್ ಬಾರೆ ಇಲ್ಲಿ ಇಡಿಯಟ್. ಬಿಟ್ಬಿಡಿ ಸರ್. ಇನ್ನೊಂದ್ಸಲಿ ಯಾರೋ ನೀನು ಒಳಗಡೆ ಬಿಟ್ಟಿದ್ದು. ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್. ನಡಿಯೋ ಆಚೆ. ಯಾರು ಮುಗಿದು ಕೃಷ್ಣ? ಹಾ ನನ್ನ ಮಗನೇ ಸರ್. ಏನೋ ಆಸೆಯಿಂದ ಮಾವಿನಕಾಯಿ ಕೇಳಕ್ಕೆ ಅಂತ ಹೋದ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಹೇ ಡೋಂಟ್ ಮೆನ್ಷನ್ ಕೃಷ್ಣ, ನಿನ್ ಮಗ ಅಲ್ವಾ? ಹೇಯ್ ಬೈಲಿ. ಚಾಕ್ಲೇಟ್. ಐ ಚಾಕ್ಲೇಟ್. ಏನ್ ನಿನ್ನ ಹೆಸರು? ಅಯ್ಯೋ ಇಲ್ಲೇ. ಮಗಳೇ ಐಶು, ನಾನು ಹೊರಟೆ. ನೀನು ಕೂಡ ಹುಷಾರಾಗಿ ಹೋಗಿದ್ ಬಮ್ಮ ಕಾಲೇಜ್ಗೆ. ಇರಪ್ಪ ಬಂದೆ. ಯಾವಾಗ್ಲೂ ಅರ್ಜೆಂಟೆ. ತಗೋ. ಅಣ್ಣ ಡೀಸೆಲ್ ಆ ಕಡೆ, ಪೆಟ್ರೋಲ್ ಈ ಕಡೆ, ಬಣ್ಣ ಈ ಕಡೆ. ಏನ್ ಚೆನ್ನಾನು. ಸರ್ ಎಷ್ಟಕ್ಕೆ? 200 ಸರ್. 0 ನೋಡ್ಕೊಳ್ಳಿ ಅಕ್ಕ. 20 ರೂಪಾಯಿಗೆ. ಏನ್ ಭಟ್ರೆ, ಬ್ರೇಕ್ ಟೈಮ್ ಆಗಿರ್ಬೇಕಲ್ವಾ? ನಿಮ್ ಕುಚಿಗೂ ಬಂದೋದ್ರಾ? ಮಗ ಆರಾಮೇನೋ? ಓ ಏನೋ ಹಿಂಗಾಗ್ಕೊಂಡಿದ್ಯಾ? ಟೋಪಿ ಹಾಕೊಂಡು ಸ್ವಾಮಿ ತರ ಗಂಡ ಬಂದ್ಕೊಂಡಿದ್ಯಾ? ನೀನೇನ್ ಕಮ್ಮಿ ಕರಿ ನನ್ನ ಮಗನೇ. ರಾಜು ರಾಜ್ ರಾಜೋ ಈ ರಾಜೋ. ನಾನು ಕುಚುಕು ಆಗಿಂತ ಮುಂಚೆ ನಿಮ್ಮ ಅಪ್ಪ ಅಲ್ವೇನವರು? ಈ ದಿನಕ್ಕೇನು ಕಮ್ಮಿ ಇಲ್ಲ. ಬಾಯ್ಬಿಟ್ಟು ಅಪ್ಪ ಬಂದು ಹೋದ್ರಂತ ಕೇಳಕ್ಕೇನೋ ನಿನಗೆ? ಹೇ, ಊರಲ್ಲಿರೋರು ಮಾತೆಲ್ಲ ನಂಬ್ತಾರೆ, ಸ್ವಂತ ಮಗನ ಮಾತೆ ನಂಬಲ್ಲ ಅಲ್ಲ. ಅವ್ರ ಮನ್ಸಿಟ್ಟು ಮಗ ಅಂತ ನೋಡಿದ್ರೆ ತಾನೆ ನಮಗೂ ಅಪ್ಪ ಅಂತ ಕರೆಯೋಕೆ ಮನ್ಸು ಬರೋದು. ಈ ತಿರ್ಕೆದೌಲತ್ಕೇನು ಕಮ್ಮಿ ಇಲ್ಲ. ಈ ನನ್ನ ಮಕ್ಕಳೆಲ್ಲ ಉದ್ಧಾರ ಆದಾಗೆ ಅವರಲ್ಲಿ. ಮಗ ಒಂದು ಪಪ್ಪಣ ಮಗ ಒಂದು ಪಪ್ಪಣ ಮಗ ಮಗ ಮಗ. ಏನೋ ಇಲ್ಲಿ ನೋಡು, ಪವನ್ ಜೊತೆ ಕೆಫೆಡಲ್ಲಿ ಫಿಗರು. ಪ್ಲೀಸ್ ಕಣ್ರೋ, ಬಂದ್ಬಿಡ್ತಾಳೆ ಕಣ್ರೋ, ಹೋಗ್ರೋ. ಓಕೆ ಬಾಯ್ ಬಾಯ್, ಮತ್ತೆ ಮಾಡ್ತೀನಿ. ಇದ್ರೆ ಅವನಮ್ಮ ನೆಮ್ಮದಿಯಾಗಿರ್ಬೇಕು, ಇಲ್ಲ ಬ್ಯೂಟಿ ಮುಖದಲ್ಲಿಲ್ಲ. ಮಗ ನಮಗೂ ಇಂಟ್ರೊಡ್ಯೂಸ್ ಮಾಡ್ಸೋ. ಬೇಬಿ, she is the famous singer of the nation in our country, Karnataka. International gold medalist in our KRS hospital. Psycho artist, famous singer, specialist. I'm just a singer. Singer? ನಮ್ಮ ಹುಡುಗನ ಸಿಂಗರೇ. ಲವ್ ಯೋಗರಾಜ್ ಭಟ್ ಜೊತೆ ಸಾಂಗ್ ಆಡಿದಲ್ಲ, ಅದು ಹಾಡೋ ಹಾಡೋ. ಚಿಕ್ಕಮಕ್ಕಲಕಲಕ ಐಸಾ ನೋಡ್ಮುನೆ ಒಂದಾನಿ ತಿರುಗಿ ನೋಡ್ಮುನೆ ಮುನೆ ಒಂದಾನಿ ತಿರುಗಿ ನಾನು ನಿಂಗೆ ಇತ್ತ ಅಂತ ಒಮ್ಮೆ ಮುನೆ. ಬೇಬಿ ಪ್ಲೀಸ್ ಬೇಬಿ ನಿಂತ್ಕೋ ಬೇಬಿ. ಅಯ್ಯೋ ಬೇಬಿ. ಮಾ
ನಾನು ನಮ್ಮ ಲೆವೆಲ್ 3 ಇಂಟೀರಿಯರ್ಸ್, ಅಯ್ಯೋ ನಮ್ಮ ಡಿಜಿಟಲ್ ಡಿಸೈನ್ಸ್, ಈಗ ನಮ್ಮ ವಿಕಾಸ್ಮಸ್ ಇಂಟೀರಿಯರ್ಸ್, ಅಯ್ಯೋ ನಮ್ಮ A3 ಡಿಸೈನ್ಸ್. ಇದೊಂದು ಒಂದೈತೆ. ಈರಾಜ್ ಬತ್ತಾರ ಸ್ಟೈಲ್ ನೋಡಿದ್ರೆ ಕೆಲ್ಸ ಸಿಕ್ಕಿರುತ್ತೆ ಅಂತೀಯ? ಅವ್ನಿಗಿರೋ ಟ್ಯಾಲೆಂಟ್ಗೆ ಮಾಡಿರೋನ್ಗೆ ಕೆಲಸ ಸಿಕ್ಕಿರ್ತದೆ. ನಾನು ಒಂದ್ಸಲ ಕೇಳೋಣಮ್ಮ. ನೀವು ಅನ್ಕೊಂಡಿರಂಗೆ ಅಲ್ಲೇ ನಡೆದಿಲ್ಲ. ಈ ಕಂಪ್ನಿ ಆದ್ರೂ ಅಷ್ಟೇ, ನನ್ನ ಅಕ್ಕನ ಯಾವ ಕಂಪ್ನಿ ಆದ್ರೂ ಅಷ್ಟೇ, ಟ್ಯಾಲೆಂಟು ಮೆರಿಟ್ ಇರೋನ್ಗೆ ಕೆಲಸನೂ ಕೊಡಲ್ಲ, ರೆಕಗ್ನಿಷನ್ ಸಿಗಲ್ಲ. ಒಂದು ಲಂಚ ಕೊಡಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಇಂದ ಬರಬೇಕು. ಅದು ಆಗಿಲ್ವಾ, ಒಂದು ಬಕೆಟ್ ಹಿಡಿಬೇಕು, ಇಲ್ಲ ತಿಕ್ಕ ಹಿಡಿಬೇಕು ಈ ನನ್ನ ಮಕ್ಳಿಗೆ ಅಷ್ಟೇ. ತಲೆ ಕೆಟ್ಕೊಬೇಡಮ್ಮ ಮಗ, ಇನ್ನೊಂದು ಟ್ಯಾಲೆಂಟ್ಗೆ ಒಂದು ಕಂಪ್ನಿ ಕೆಲಸ ಸಿಗ್ತಾನೆ. ಬಾ ಮಗ, ಚಿನ್ನಾಗಿ ರೆಸ್ಟ್ ಮಾಡು, ನಾಳೆ ಸಿಗುವ. ಬಾಯ್. ಸರಿ ಮಗ, ಆಯ್ತು, ಬಾಯ್. ಓಹೋ, ಹೊರಗಡೆಯಿಂದ ಸುಸ್ತಾಗಿ ಬಂದವನೇ ಮನೆ ಯಜಮಾನ, ತಟ್ಟೆಗೆ ಏನಾದ್ರೂ ಹಾಕಿ ಕುಕ್ಕವ, ತಿಂದು ನೆಮ್ಮದಿಯಾಗಿರ್ಲಿ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಒಂದೇ ಒಂದಿನ ಯಾವತ್ತಾದ್ರೂ ನೀನ್ ಹೆಂಗಿದ್ಯಾ, ಏನ್ ನಿನ್ ಪ್ರಾಬ್ಲಮ್, ಯಾಕೆ ಕೆಲ್ಸಕ್ಕೆ ಹೋಗ್ತಿಲ್ಲ, ಯಾಕೆ ಹಿಂಗಿದ್ಯಾ ಮಗನೇ ಅಂತ ಕೇಳಿದ್ಯಾ? ನಿಂಗೇನೇಳೋ, ದುಡಿಬೇಕು, ದುಡ್ಡು ತರಬೇಕು ಅಷ್ಟೇ. ಮಗನ್ ಪ್ರಾಬ್ಲಮ್ ಹೆಂಗಿದ್ರೇನು? ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ನಿಯತ್ತಿಂದ ನಿಜ ಹೇಳು. ನೀನ ನುಡ್ಸಿದ್ದೆ ದುಡ್ಗೋಸ್ಕರನಾ, ಇಲ್ಲ ಪ್ರೀತಿಗೋಸ್ಕರನಾ? ಹಿರಾಜ್, ಏನು ಅಂತ ಮಾತಾಡ್ತಾ ಇದೆಯೋ? ಸಮಾಜದಲ್ಲಿರೋ ಪ್ರತಿಯೊಬ್ಬ ಮಕ್ಕಳ ಥರ ನೀನೂ ದುಡ್ದು ಮನೆನೂ ನೋಡ್ಕೊಂಡು ನೀನ್ ಚೆನ್ನಾಗಿರೋ ಅಂತ ಬಯಸದ್ ತಪ್ಪೇನೋ? ಹಿರಾಜ್, ಮಾತಾಬೇಡ, ನೀನ್ ಮಾತಾಬೇಡ. ಬೆಳಗ್ಗೆಯಿಂದ ಸಂಜೆ ತನಕ ವಾಚ್ಮ್ಯಾನ್ ಡ್ರೆಸ್ ಹಾಕೊಂಡು ಯಾವನೋ ದಿವಾನ ಹೇಳ್ದ ಅಂತ ಜವಾನನ್ ತರ ಕೈ ಕಟ್ಕೊಂಡು ಕೆಲಸ ಮಾಡ್ತೀಯಲ್ಲ, ಆ ತರ ನನ್ನ ಕೆಲಸ ಕೇಳು ಅಂತ್ಯಾ? ಕೈ ಕಟ್ಕೊಂಡು ಯಾವುದೇ ಸ್ವಾಭಿಮಾನ ಇಲ್ಲದೆ ಜಾರ್ಕೊಳ್ಳೋ ಜಿಗಣೆಗಳು. கண்மணி அன்போடு காதலன் நான் எழுதும் கடிதமே. ಎಕ್ಕೋತಿ ಹೋಗೆ ಆ ಕಡೆ. 3 ಹೊತ್ತು ಕನ್ನಡಿ ಮುಂದೆ ನಿಂತಿರ್ತಾಳೆ. ಮದ್ವೆ ಆದ್ಮೇಲೆ ನಿನ್ ಗಂಡನ್ ಕತೆ. ಅಣ್ಣ, ಮದ್ವೆ ಅಂದಂಗ್ ನೆನ್ಪಾಯ್ತು ಕಣೋ. ನೀನ್ ನನ್ ಮದ್ವೆನಾ ಹೆಂಗ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನಂತೂ ನನ್ನ ಫ್ರೆಂಡ್ಸ್ಗೆಲ್ಲ ನಮ್ಮಣ್ಣ ನಂಗೆ ಯಾವ ತರ ಗಂಡು ಹುಡುಕ್ತಾನೆ ಗೊತ್ತಾ? ರಾಜನ್ ತರ ಗಂಡು ಹುಡುಕ್ತಾನೆ ನಂಗೆ. ನಮ್ಮಣ್ಣ ನನ್ನ ಮದ್ವೆ ಮಾಡೋದ್ನೆಲ್ಲ ನೋಡಿ ನೀವೆಲ್ಲ ಹೊಟ್ಟೆ ಹುರ್ಕೊಬೇಕು ಅಂತ ಹೇಳಿದೀನಿ. ಅಣ್ಣ, ನೀನೇನಣ್ಣ ಯೋಚನೆ ಮಾಡ್ತಿದ್ಯಾ? ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಡೂಮ್ ಆಗಿ ಮದುವೆ ಮಾಡಿಸ್ತೀನಿ ಅಂತ ಹೇಳಕ್ ಬರ್ತಿದ್ಯಾ ತಾನೇ? ಅಯ್ಯೋ, ಅಲ್ಚಿಲ್ತು. ಹೇಳೇ ಕೋತಿ. ಹಲೋ ಅಣ್ಣ. ಅಣ್ಣ, ಡಾಕ್ಟರ್, ಅಪ್ಪಂಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಎವ್ರಿಥಿಂಗ್ಸ್ ಓಕೆ ಅಲ್ಲ? ನೋಡಿ, ಪೇಷಂಟ್ಗೆ ರೈಟ್ ಸೈಡ್ ಪ್ಯಾರಲೈಸ್ ಸ್ಟ್ರೋಕ್ ಹೊಡೆದಿದೆ, ಜೀವಕ್ಕೇನು ಅಪಾಯ ಆಗಿಲ್ಲ.
ಆದರೆ ರೈಟ್ ಸೈಡ್ ಕೈ ಆಗಲಿ ಕಾಲಾಗಲಿ ಯಾವುದೇ ರೀತಿ ಮೂವ್ ಮಾಡೋಕ್ಕಾಗಲ್ಲ. ಸರ್ ಸರ್ಜರಿ ಏನಾದರೂ? ಹಾಂ, ಫಿಸಿಯೋಥೆರಪಿ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತೆ. ಆದರೆ ಸರ್ಜರಿ ಮಾಡಿದ್ರು ಅವ್ರು ರೆಡಿ ಆಗೋಕ್ಕೆ 1 ಇಯರ್ ಎಬವ್ ಬೇಕೇ ಬೇಕು. ಆದಷ್ಟು ಬೇಗ ಸರ್ಜರಿಗೆ ಅಮೌಂಟ್ ರೆಡಿ ಮಾಡ್ಕೊಳ್ಳಿ. ಸಂಬಂಧಿಕರು, ಫ್ರೆಂಡ್ಸು ಯಾರ ಹತ್ರ ₹1 ಹುಡ್ತಿಲ್ಲ. ಇರೋದೀಗ ಇದೊಂದೇ ದಾರಿ. ಸರ್. ಹಾಂ, ಕಮಿಯರ್. ಹಾಂ, ವಿಷಯ ಕೇಳಿದೆ. ಅಪ್ಪ ಈಗ ಹೇಗಿದ್ದಾರೆ? ಯಾವಾಗಿಂದ ಬರ್ತಾರೆ ಕೆಲ್ಸಕ್ಕೆ? ಸರ್ ಕೆಲ್ಸಕ್ಕೆ ಬರೋಕ್ಕಾಗಲ್ಲ. ಡಾಕ್ಟ್ರ್ ಹೇಳಿದ್ರು ಫಿಸಿಯೋಥೆರಪಿ ಸರ್ಜರಿ ಮಾಡಬೇಕು ಅಂತ. ಅದಕ್ಕೆ ಅಮೌಂಟ್ ಹೆಲ್ಪ್ ಕೇಳದ ಅಂತ. ಹೇ, ಹೆಲ್ಪಾ? ಈ ಸ್ಕೂಲ್ ಇರೋದು ಎಜುಕೇಶನ್ ಪರ್ಪಸ್ಗೆ. ಕಷ್ಟ ಅಂತ ಬಂದವ್ರಿಗೆ ಹೆಲ್ಪ್ ಮಾಡೋಕ್ಕಲ್ಲ. ಹಿಂಗೆ ನಿಮ್ಮ ಮಿಡ್ಲ್ ಕ್ಲಾಸ್ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ನಾನು ರೆಸ್ಪೆಕ್ಟ್ ಕೊಡ್ತಿದ್ದು ನಿಮ್ಮಪ್ಪ ಮಾಡ್ತಿದ್ದ ಕೆಲಸಕ್ಕೆ ಹೊರತು ನಿಮ್ಮಪ್ಪನಿಗಲ್ಲ. ₹10 ಕೆಲಸ ಹೇಳಿದ್ರು ₹100 ಕೆಲಸ ಮಾಡ್ತಿದ್ದ ನಿಮ್ಮ ಅಪ್ಪ. ನೋಡು ರಾಜ್, ನಿಂಗೆ ಇಷ್ಟು ಹೇಳಿದ್ರು ಅಮೌಂಟ್ ಅವಶ್ಯಕತೆ ಇದೆ ಅಂದರೆ ನಿಮ್ಮಪ್ಪಂದು ಇನ್ನೂ 6 ತಿಂಗಳು ಸರ್ವಿಸ್ ಬಾಕಿ ಇದೆ. ನಿಂಗೂ ಹೆಂಗಿದ್ರು ಕೆಲಸ ಇಲ್ಲ. ಮಾಡ್ತೀನಿ ಅಂದರೆ ಅಮೌಂಟ್ ಇಸ್ಕೊಂಡು ಹೋಗು. ಸೊ ಯು ಕ್ಯಾನ್ ಲೀವ್ ನೌ. ತಗೋಣ, ಇನ್ನೊಂದೊಡಿ. ನಿನಗ್ ಟೆನ್ಷನ್ ಆದ್ರೆ ಸಿಗರೇಟ್ ಹೊಡೆದು ಹೋಗಿಸ್ಕೋತೀಯ. ಆದ್ರೆ ಈಗ ಅಪ್ಪನ ಪರಿಸ್ಥಿತಿ ಹಿಂಗಾಗಿದೆ. ನಿನಗ್ ನೋಡ್ರೆ ಯಾವ್ದೇ ಕೆಲ್ಸ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಹುಚ್ಚಿ ಹಿಡಿತಿದೆ. ಇವಾಗ ನಾನೇನ್ ಮಾಡ್ಲಿ? ನಿನ್ ಜೊತೆ ಸೇರ್ಕೊಂಡ್ ಸಿಗರೇಟ್ ಹೊಡಿಲ್ಲ? ಲೋ ಅಣ್ಣ, ಅವತ್ತಪ್ಪ ಏನೊಂದು ಮಾತಂದ್ರು ಅಂತ ನೀನ್ ಅಪ್ಪಂಗೆ ಎಷ್ಟೊಂದೆಲ್ಲ ಮಾತಾಡ್ದೆ. ಆದ್ರೆ ನೀವ್ ಹೋದಾಗ ಒರ್ಸು ಇನ್ನ ಚೆನ್ನಾಗ್ ಒರ್ಸು. ಏನಾಯ್ತವ? ಅವತ್ತಣ್ಣ ಬಾಯ್ ಬಂದಂಗ್ ಮಾತಾಡ್ಬೇಕಾದ್ರೆ ಉಡ್ಸಿದಪ್ಪ ತಾನೆ, ತಗದ್ನೆಲ್ಲ ಕೊಡ್ಬೇಕಾಗಿತ್ತಲ್ವಾ? ಹೇ ಅವ್ವ, ಚಿಕ್ಕ ವಯಸ್ಸಿನಲ್ಲಿ ಅವನು ಆಟ ಆಡಿಸ್ಬೇಕಾದ್ರೆ ಅವನು ಗೊತ್ತಿಲ್ದೇನೆ ಕಾಲಲ್ಲಿ ಒದೀತಿದ್ದ. ಆಗ್ಲೇ ನಾನು ಪ್ರೀತಿಯಿಂದ ನಗ್ತಾ ಇದ್ದೆ. ಇನ್ನು ಈಗಲೂ ಅಷ್ಟೇ, ಅವನು ಗೊತ್ತಿಲ್ದೇನೆ ಕೋಪದಲ್ಲಿ ಏನೋ ಮಾತಾಡ್ತಾ ಇದ್ದಾನೆ. ಎಷ್ಟೇ ಆದರೂ ನನ್ನ ಮಗ ಅಲ್ವವ್ವ, ನನ್ನ ಮಗ ಅಲ್ವವ್ವ. ನಿನ್ನ ಮನಸ್ಸಿನ ಮಮತೆಯ ತೊರೆದು ಹಾಕಿದ ಪಾಪಿನ, ನಿನ್ನ ಕನಸಿನ ರಾಶಿಯ ಕೊಲೆಯು ಮಾಡಿದ ಕ್ರೂರಿನ, ನಿನ್ನ ಪ್ರೀತಿಯ ಮಾತನು ಕೇಳದೇನೆ ದುಡುಕಿದೆ. ಹುಡುಗಾಟದ ವಯಸ್ಸಲ್ಲಿ ಅರಿಯದೇನೆ ಕಾಡಿದೆ. ನನ್ನ ಜೀವವು ನನ್ನ ಉಸಿರು ಎಲ್ಲ ನೀನೇನೆ. ನನ್ನ ಕನಸು ನನ್ನ ಮನಸ್ಸು ಎಲ್ಲ ನಿನಗೇನೆ. ನನ್ನ ಜೀವವು ನನ್ನ ಉಸಿರು ಎಲ್ಲ ನೀನೇನೆ. ನನ್ನ ಕನಸು ನನ್ನ ಮನಸ್ಸು ಎಲ್ಲ ನಿನಗೇನೆ. ನೀನು ಅನ್ಕೊಂಡಿರಂಗೆ ನಿಮ್ಮಪ್ಪ ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ರು ಅಂತ. ಆದ್ರೆ 3 ಹೊತ್ತು ಉರೇ ಬಿಸಿಲು ನಿಂತ್ಕೊಂಡು ತಾನು ಕಷ್ಟಪಟ್ಟರು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತನ್ನ ಜೀವನನೇ ನಿಮಗೋಸ್ಕರ ಮುಡಿಪಾಗಿಟ್ಟಿದ್ದ ಜೀವ ಕಣೋ ಹಾ ನಿಮ್ಮಪ್ಪ. ಸರ್, ಯುವರ್ ಆರ್ಡರ್ ಇಸ್ ರೆಡಿ. ಸುಡುತ್ತಿದೆ ಮನ ಕಾಡುತ್ತಿದೆ ದಿನ ನೋವಲೆ ನೋವಲೆ, ನುಂಗಲಾಗದೆ ಕಣ್ಣು ಮುಚ್ಚದೆ ನಿನ್ನ ನೆನಪೇ ಚುಚ್ಚಿದೆ. ನಿನ್ನ ಅಪ್ಪಿಯೊಮ್ಮೆ ಕ್ಷಮೆಯು ಕೇಳುವೆ, ನಿನ್ನ ಉಳಿಸಲು ನಾನು ತಪ್ಪಿಸುವೆ. ನನ್ನ ಹೃದಯದಿ ನೀನೆ ತುಂಬಿರುವೆ, ನಿನ್ನ ನೆರಳಲೆ ಬಾಳುವೆ.
ತಗೋ. ನೀನ್ ದುಡಿತಾ ಇರೋ ದುಡ್ಡು ಅಪ್ಪನ ಮಾತ್ರೆಗೆ ಸಾಕಾಗ್ತಿದೆ. ತಿನ್ನಕ್ಕೆ ನಿನ್ನ ಮನಸ್ಸಿನ ಮಮತೆಯ ತೊರೆದು ಹಾಕಿದ ಪಾಪಿನ, ನಿನ್ನ ಕನಸಿನ ರಾಶಿಯ ಕೊಲೆಯು ಮಾಡಿದ ಕ್ರೂರಿನ, ನಿನ್ನ ಪ್ರೀತಿಯ ಮಾತನು ಕೇಳದೇನೆ ದುಡುಕಿದೆ, ಹುಡುಗಾಟದ ವಯಸ್ಸಲ್ಲಿ ಅರಿಯದೇನೆ ಕಾಡಿದೆ. ನನ್ನ ಜೀವವು ನನ್ನ ಉಸಿರು ಎಲ್ಲ ನೀನೇನೆ, ನನ್ನ ಕನಸು ನನ್ನ ಮನಸ್ಸು ಎಲ್ಲ ನಿನಗೇನೆ, ನನ್ನ ಜೀವವು ನನ್ನ ಉಸಿರು ಎಲ್ಲ ನೀನೇನೆ, ನನ್ನ ಕನಸು ನನ್ನ ಮನಸ್ಸು ಎಲ್ಲ ನಿನಗೇನೆ. ಒಂದು ಕಿಂಗ್ ಲೈಟ್ ಸರ್. ನಿಂತ್ಕೊ ಮಗ. ಲೋಹಿರಾಜ್, ಎನಿ ಟೈಮ್ ಇಲ್ಲೇ ಖಾಲಿ ಕೂತ್ಕೊಳ್ಳೋ ಬದಲು ಆದಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿರು. ಯಾವುದಾದ್ರೂ ಒಂದು ಕ್ಲಿಕ್ ಆಗೇ ಆಗುತ್ತೆ. ಪುಂಗು ಅಂದ್ರೆ ಲಾಲ್ ಮಗ್ ನನ್ನು ಅನ್ನಂತೆ. ಹೋಗ ಹೋಗ. ಆದರೂ ಅವತ್ತಾಗಿದ್ದ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ಬಿಟ್ಟಾಕು. ಆದರೂ ಇರಾಜ್, ನನಗಿಂತ ದ ಬೆಸ್ಟ್ ಎಜುಕೇಟೆಡ್ ಪರ್ಸನ್ ನೀನು. ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್ ವಿತ್ ಯುವರ್ ಈಗೋ ಮಗ. ಒಂದು ನಿಮಿಷ ಇರು. ಈ ಕಂಪ್ನೀಲಿ ನನ್ನ ಕೊಲಿಗೊಬ್ಬ ಬೆಸ್ಟ್ ಎಂಪ್ಲಾಯಾಗಿ ವರ್ಕ್ ಮಾಡ್ತಿದ್ದಾನೆ. ನೀನು ಅಲ್ಲಿ ಹೋಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀಯಾ ಅಷ್ಟೇ ಮಗ. ಲೋಹಿರಾಜ್, ಲೋ ಮಗ, ನಾನು ಯೋಚನೆ ಮಾಡಿ ಕಾಲ್ ಮಾಡ್ತೀನಿ. ಸರಿ, ಬಾಯ್ ಬಾಯ್ ಮಗ. ಗುರು, ಮ್ಯಾನೇಜರ್ ಕರೀತಾವ್ರೆ, ಬಾ. ಸರಿ, ಏನು ಕರೆದ್ರಂತೆ? ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗ ಜೀವನನೇ ಹಿಂಗೆ. ಮನಸ್ಸಲ್ಲಿ ಆಸೆಗಳನ್ನ ಇಟ್ಕೊಂಡು ನಿದ್ದೆಗೆ ಟೀಚರ್ ದುಡಿಯೋಕ್ಕೂ ಆಗಲ್ಲ, ಹಾಗಂತ ನೆಮ್ಮದಿಯಾಗಿ ಮನೆಯಲ್ಲಿ ನಿದ್ದೆ ಮಾಡೋಕ್ಕೂ ಆಗಲ್ಲ. ನೆಮ್ಮದಿಯ ಅನ್ನ ತಿನ್ನ ಬಂದೆ 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 ಕಣೋ. ಒಂದು 10 ನಿಮಿಷ ಅಲ್ಲೇ ಇರು. ಬಂದೆ, ಅಲ್ಲೇ ಅಲ್ಲೇ. ಅಣ್ಣ, ಈ ಜಾಸ್ತಿ ಆಯ್ತು. ಈ ಒಂದೊಂದು ಅಗಳಿ ನಿಂದೇನು ಅಪ್ಪನ್ ಬೇವ್ರಿನ ಪರಿಶ್ರಮ ಎಷ್ಟಿದೆ ಗೊತ್ತಾ? ಓ, ಹಾಗಿದ್ರೆ ಈ ಅಣ್ಣನ ನಿಮ್ಮ ಅಪ್ಪಂಗೆ ತಿನ್ನಿಸ್ಬಿಡು, ಸರಿನಾ? ನೀ ನಾನು ಹುಡ್ಸಿದ್ದೆ ದುಡ್ಗೋಸ್ಕರನಾ ಇಲ್ಲ ಪ್ರೀತಿಗೋಸ್ಕರನಾ? ನನ್ನ ಮುದ್ದಿನಪ್ಪ, ಐ ಲವ್ ಯು ಅಪ್ಪ. ವಾಚ್ಮ್ಯಾನ್ ಡ್ರೆಸ್ ಹಾಕೊಂಡು ಕೈ ಕಟ್ಕೊಂಡು ಕೆಲಸ ಮಾಡ್ತೀರಾ? ಯೋ, ಚಿಕ್ಕ ವಯಸ್ಸಲ್ಲ ತಾಯಿ ಪ್ರೀತಿ ಕಳ್ಕೊಂಡಿದ್ದು ನಮ್ಗೆ ತಂದೆ ಪ್ರೀತಿ ಅಲ್ದೆ ತಾಯಿ ಪ್ರೀತಿನ ಕೊಟ್ಟು ಬೆಳೆಸ್ತಲಯ್ಯ. ನಿನ್ನೊಂದು ತೊಡ್ಗೋಗಿ ನಾನು
ಯೋ ಯೋ ಈ ಜೀವ ನೀ ಕೊಟ್ಟಿದ್ ಭಿಕ್ಷೆ ಕಣಯ್ಯ, ಭಿಕ್ಷೆ. ಆದ್ರೆ ನೀ ಎಂತ ದೊಡ್ಡ ತ್ಯಾಗಮಯಿ ನೋಡು, ಭಿಕ್ಷೆನೂ ಕೊಡೋದಲ್ದೆ ರಕ್ಷೆನೂ ನೀನೇ ಮಾಡ್ತೀಯಲ್ಲಯ್ಯ. ನೀ ಕಣಯ್ಯ ನಾನು ನಿಜವಾದ ನನ್ನ ಅಪ್ಪ, ನೀನು. ಹಾಗಂತ ನನಗೆ ಥ್ಯಾಂಕ್ಸ್ ಹೇಳಲ್ಲ, ಸಾರಿ ಕೇಳ್ತೀನಿ. ಯಾಕಂದ್ರೆ ನೀನ್ ಎಲ್ಲ ಮಾತನ್ನ ಕಡೆಗಣಿಸ್ದಕ್ಕೆ, ನೀವ್ ಮಾಡ್ತಿದ್ದಂಥ ವೃತ್ತಿಗೆ ಕೀಳಾಗಿ ಮಾತಾಡಿ ಅವಮಾನ ಮಾಡ್ದಕ್ಕೆ, ನನ್ನ ಭವಿಷ್ಯದ ಬಗ್ಗೆ ಕಾಳಜಿ ತೋರ್ಸಕ್ ಬಂದಾಗ ನನಗೆ ದುರಾಂಕಾರ ತೋರಿಸ್ದಕ್ಕೆ, ನಾನು ಸೋತಿ ಮನೆಗೆ ಬಂದಾಗ ಪ್ರೀತಿಯಿಂದ ನೀ ಧೈರ್ಯ ತುಂಬಕ್ ಬಂದ್ರೆ ನಾನು ಪ್ರೀತಿನ ಅಸಹ್ಯ ಪಟ್ಟದ್ಕೆ, ಎಲ್ಲದಕ್ಕೂ ಸಾರಿ ಅಪ್ಪ, ಸಾರಿ ಸಾರಿ. ಎಲ್ಲ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಆಡಿಸ್ಬೇಕಾದ್ರೆ ಅದೆಷ್ಟು ಕನಸು ಕಟ್ಟಿರ್ತಾರೆ. ಆದರೆ ನಾವು ಆ ಕನಸನ್ನ ಈಡೇರ್ಸೋಕ್ಕೆ ಆಗಲ್ಲ. ನಾವು ಎಷ್ಟೆತ್ರಕ್ಕೆ ಬೇಕಾದ್ರೂ ಬೆಳಿಬೋದು, ಪ್ರಪಂಚನೂ ಕೂಡ ನೋಡ್ಬೋದು. ಆದರೆ ಆ ಅಪ್ಪನೆಗಳ ಮೇಲೆ ಕುತ್ಕೊಂಡು ನೋಡ್ತೀವಲ್ಲ, ಆ ಪ್ರಪಂಚನ ಮತ್ತೆ ನೋಡೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ನೀವೇನ ಇರಾಜ್ ಅಂದ್ರೆ? ಹಾಂ ಸರ್. ದೀಪಕ್ಕೆಲ್ಲ ಹೇಳಿದ್ದಾರೆ. ಡೋಂಟ್ ಮೈಂಡ್ ರೆಸ್ಯೂಮ್ ಒಂದ್ಸರಿ ಚೆಕ್ ಮಾಡ್ಕೊಬೇಡ. ಹಾಂ ಸರ್. ನೈಸ್, ಒಳ್ಳೆ ಸ್ಕೋರ್ ಇದೆ. ಎಲ್ಲೂ ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ಲಿಲ್ವಾ ಅಥವಾ ಜಾಬೇ ಸಿಕ್ಕಿಲ್ವಾ? ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿದ್ದೆ, ಜಾಬ್ ಕೊಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಕ್ರೇಜಿ. ಓಕೆ, ಸಿಂಪ್ಲಿ ಐ ಆಸ್ಕ್, ಯಾವುದಕ್ಕೋಸ್ಕರ ಈ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ದುಡ್ಡುಗೋಸ್ಕರ. ವಾಟ್ ಯು ಮೀನ್? ಹಾಂ ಸರ್, ಆದರೆ ಆ ದುಡ್ಡು ನನಗೋಸ್ಕರ ಅಲ್ಲ, ನಮ್ಮ ಅಪ್ಪಂಗೋಸ್ಕರ. ಸರ್, ಎಲ್ಲಾರಪ್ಪ ಅಮ್ಮ ತನ್ನ ಮಕ್ಕಳು ಕೇಳಿದ್ನ ಬಯಸಿದ್ನ ಎಲ್ಲಾನು ಕೊಡಿಸ್ತಾರೆ. ಆದರೆ ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ನಾ ಕೇಳದೇ ಇದ್ರು ಬಯಸ್ದೇ ಇದ್ರು ಎಲ್ಲಾನು ಕೊಡಿಸ್ತಾ ಇದ್ರು. ಸರ್, ನಾ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದಾಗ ಆಗಿದ್ದ ಗಾಯ ಚಿಕ್ಕದು, ಕರ್ಕೋಗಿದ್ದು ದೊಡ್ಡ ಆಸ್ಪತ್ರೆಗೆ ಅಂತ ನಮ್ಮ ಅಪ್ಪಂಗೆ ಇವಾಗ ಫಿಸಿಯೋಥೆರಪಿ ಸರ್ಜರಿ ಮಾಡಬೇಕು ಅಂದಾಗ ನಮ್ಮ ಅಪ್ಪಂಗೆ ನಾನು ಎಷ್ಟೇ ಪ್ರೀತಿ ಕೊಟ್ಟರು ಡಾಕ್ಟ್ರು ಕೇಳೋದು ದುಡ್ಡೇ ಅಲ್ವಾ ಸರ್? ಯು ಡಿಸರ್ವ್ ಇಟ್ ಈರಾಜ್. ನಾಳೆಯಿಂದನೇ ಕೆಲಸಕ್ಕೆ ಜಾಯ್ನ್ ಆಗಿ, ದೆನ್ ಟೇಕ್ ಕೇರ್ ಯುವರ್ ಫಾದರ್ ಹೆಲ್ತ್. ಜವಾನ್ ಅಂತಾರ ಕೈ ಕಟ್ಕೊಂಡು ಕೆಲಸ ಮಾಡ್ತೀರಾ, ಆ ಥರ ನನ್ನ ಕೆಲಸಕ್ಕೆ ಹೋಗ್ತೀಯಾ ಕೈ ಕಟ್ಕೊಂಡು?